ಡಬಲ್ ಬಡ್ಡಿ ಹಣದ ಆಸೆಯನ್ನ ತೋರಿಸಿ ನೂರಾರು ಜನರಿಗೆ ಮಕ್ಮಲ್ ಟೋಪಿ ಹಾಕಿರುವ ಸ್ಟೋರಿ ಇದು. ನೂರಾರು ಜನರಿಗೆ ಉಂಡೆನಾಮ ಹಾಕಿ ಆರೋಪಿ ಪರಾರಿಯಾಗಿದ್ದಾನೆ. ಡಬಲ್ ಬಡ್ಡಿ ಹಣದ ಆಸೆ ತೋರಿಸಿ ಮಕ್ಮಲ್ ಟೋಪಿ ಹಾಕಿರುವ ಜ್ಯುವೆಲರಿ ಶಾಪ್ ಮಾಲೀಕ ಬರೋಬ್ಬರಿ 30 ಕೋಟಿ ರೂಪಾಯಿ ಹಣದ ಜೊತೆ ಆರೋಪಿ ಜೂಟಾಗಿದ್ದಾನೆ. ಜ್ಯುವೆಲರಿ ಶಾಪ್ ಮಾಲೀಕನಿಂದ ನಡೆದಿರುವಂತಹ ಮಹಾ ಮೋಸ ಇದು. ತುಮಕೂರಿನ ಜಿಎಂಎಸ್ ಕಾಂಪ್ಲೆಕ್ಸ್ನಲ್ಲಿ ನಡೆದಿರುವಂತಹ ಘಟನೆ. ಜ್ಯುವೆಲರಿ ಶಾಪ್ ಮಾಲೀಕ ಶಿವಾನಂದ ಮೂರ್ತಿ ವಂಚನೆ ಮಾಡಿರುವ ವ್ಯಕ್ತಿ. 100ಕ್ಕೂ ಹೆಚ್ಚು ಜನರಿಗೆ ವಂಚನೆ ಮಾಡಿರುವ ಆರೋಪ ಈಗ ಕೇಳಿ ಬಂದಿದೆ. ತುಮಕೂರು ನಗರದ ಕುವೆಂಪು ನಗರದ ನಿವಾಸಿ ಈ ಶಿವಾನಂದ ಮೂರ್ತಿ ಅಂತ ಹೇಳಲಾಗಿದೆ. ಅಂದರೆ ಡಬಲ್ ಬಡ್ಡಿ ಹಣದ ಆಸೆಯನ್ನ ತೋರಿಸಿ ಮಕ್ಮಲ್ ಟೋಪಿ ಹಾಕಿದ್ದಾನಂತೆ. 30 ಕೋಟಿ ರೂಪಾಯಿ ಹಣದ ಜೊತೆ ಈಗ ಆರೋಪಿ ಶಿವಾನಂದ್ ಎಸ್ಕೇಪ್ ಆಗಿದ್ದಾನೆ. ಕೇವಲ ದುಪ್ಪಟ್ಟು ಬಡ್ಡಿ ಅಲ್ಲದೆ ಚೀಟಿ ವ್ಯವಹಾರವನ್ನ ಕೂಡ ಈತ ನಡೆಸ್ತಾ ಇದ್ನಂತೆ. ಇತ್ತೀಚೆಗೆ ಆಕಾಶ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯನ್ನ ಕೂಡ ಈತ ಪ್ರಾರಂಭಿಸಿದ್ದ ಅನ್ನೋದರ ಕುರಿತು ಮಾಹಿತಿ ಇದೆ. ಇನ್ನು ನೂರಾರು ಜನರಿಂದ ಶೇರ್ ಹಣವನ್ನ ಸಂಗ್ರಹಿಸ್ತಾ ಇದ್ದ. ಈಗ ಸೊಸೈಟಿಯ ಹಣವನ್ನು ಕೂಡ ಎತ್ಕೊಂಡು ಓಡಿ ಹೋಗಿದ್ದಾನೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಟಿ ಶಿವಾನಂದ ವಯಸ್ಸು ಸುಮಾರು 45ರಿಂದ 50 ವರ್ಷದ ವಯಸ್ಸು. ಅವ್ರ ಹೆಂಡತಿ ಹೆಸರು ಪೂರ್ಣಿಮಾ, ಅವನ ಮಗನ ಹೆಸರು ಆಕಾಶ್. ಅವನು ಅನಸ್ಟೇಷಿಸ್ಟ್ ಸ್ಪೆಷಲಿಸ್ಟು. ಅವನು ನಾರಾಯಣ ಹೃದಯಾಲಯದಲ್ಲಿ ಕೆಲಸ ಮಾಡ್ತಾಯಿದ್ದ ಬೆಂಗಳೂರೊಳಗೆ. ಅವನ ಮಗನ ಕುಂಭಕ್ಕಿನ ಮೇಲೆ ಅವನ ಮಗನೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು. ಅವನ ತಂದೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಇದ್ದ 4ನೇ ತಾರೀಕು. ಇವರು 4ನೇ ತಾರೀಕಿನ ಬಾಗಿಲಾಕಿದ್ದನು ಇಲ್ಲಿವರೆಗೂ ಬಾಗಿಲು ತೆಗೆದಿಲ್ಲ. ಸಾರ್ವಜನಿಕರ ಆಸ್ತಿಗೆ ನಷ್ಟ ಆಗಬಾರ್ದು ಉದ್ದೇಶವಾಗಿ ನಾವು ಪೇಪರ್ ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋ ಉದ್ದೇಶವಾಗಿ, ಮತ್ತು ಅವ್ರ ಹೆಸರುಗಳಿಗೆ ಯಾರೇ ಆಗಲಿ ಹಣ ತೊಡಗಿಸ್ಬಾರ್ದು. ಮತ್ತು ಡೈರೆಕ್ಟ್ರಲ್ಲಿ ಯಾರಾದ್ರು ಆಕಾಶ ಜ್ಯುವೆಲ್ಲರಿ ಅಂತ ಬಂದರೆ ಯಾರಿಗೂ ಹಣ ಕೊಡಬಾರ್ದು. ಜನಗಳಲ್ಲಿ ಹುಷಾರಾಗಿರಬೇಕು, ಜನರು ಎಚ್ಚೆತ್ತಬೇಕು. ಅದು ಮುಚ್ಕೊಂಡು ಹೋಗಿದೆ. ಸಾರ್ವಜನಿಕರಲ್ಲಿ ನಾವು ಬೇಡ್ಕೊಳ್ತೇವೆ. ಮುಂದಿನ ಸಾರ್ವಜನಿಕ ಅನಾನುಕೂಲ ಆಗಬಾರ್ದು. ಮತ್ತು ಯಾರು ಅವನೇ ಆಗಲಿ ಅವನು. ಎಸ್, ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ಒಬ್ಬರಲ್ಲ ಇಬ್ಬರಲ್ಲ 100ಕ್ಕೂ ಹೆಚ್ಚು ಮಂದಿಗೆ ವಂಚನೆ ಮಾಡಿರುವ ಆರೋಪ ಜ್ಯುವೆಲರಿ ಶಾಪ್ ಮಾಲೀಕನ ವಿರುದ್ಧ ಕೇಳಿ ಬಂದಿರುವಂಥದ್ದು. ಈಗ ಆತ ಎಸ್ಕೇಪ್ ಕೂಡ ಆಗಿದ್ದಾನೆ ಅಂತ ಹೇಳಲಾಗಿದೆ. ಬರೋಬ್ಬರಿ 30 ಕೋಟಿ ಹಣದ ಜೊತೆ. ಯಾರು ಈ ಶಿವಾನಂದ್? ಈತನ ಕಹಾನಿ ಏನು? ಜನರು ಈತನನ್ನ ಹೇಗೆ ನಂಬಿದ್ರು? ಈತ ಯಾವ ರೀತಿ ಮೋಸ ಮಾಡ್ದ? ಓವರ್ ಆಲ್ ಡೀಟೇಲ್ಸ್. ಇದರ ನಡುವೆ ಒಂದು ತುಮಕೂರಿನ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರ್ತಕ್ಕಂಥ ಒಂದು ಈ ಆಕಾಶ್ ಜ್ಯುವೆಲ್ಲರ್ನ ಓಪನ್ ಮಾಡಿ ಅದರಲ್ಲಿ ಕಡಿಮೆ ಹಣಕ್ಕೆ ಚಿನ್ನವನ್ನು ಖರೀದಿ ಮಾಡೋದು, ಅದು ಹೆಚ್ಚು ಬೆಲೆಯಾದಾಗ ಅದನ್ನ ಮಾರಿ ಆ ಹಣವನ್ನ ದುಪ್ಪಟ್ಟು ಹಣವನ್ನ ಕೊಡೋದು ಅಂತ ಹೇಳಿ ಒಂದಷ್ಟು ಜನರನ್ನ ಶೇರ್ ತೆಗೆದುಕೊಂಡಿದ್ರು. ಚೀಟಿ ಮೂಲಕ ಅದನ್ನ ಮಾಡ್ತಾ ಇದ್ರು. ಯಾಕಂದ್ರೆ ಇತ್ತೀಚೆಗೆ ಒಂದಷ್ಟು ಕೆಲವರು ಹಣಕ್ಕೆ ವಾಪಸ್ ಕೇಳುವಂತ ಸಂದರ್ಭದಲ್ಲಿ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿರಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ದಿಢೀರಂತ ಅವರು ನಾಪತ್ತೆ ಆಗಿದ್ದಾರೆ. ಹಾಗಾಗಿ ತುಮಕೂರಿನ ನಗರ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಕೆಲವರು. ಆಗ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಸುಮಾರು 100ಕ್ಕೆ ಹೆಚ್ಚು ಜನರಿಂದ ಸುಮಾರು 30 ಕೋಟಿ ಹಣವನ್ನು ವಸೂಲು ಮಾಡಿಕೊಂಡು ಪರಾರಿ ಆಗಿದ್ದಾರೆ ಅಂತ ಗೊತ್ತಾಗ್ತದೆ. ಈಗ ಸದ್ಯ ಮನೆ ಖಾಲಿ ಮಾಡ್ಕೊಂಡು ಹೋಗಿದಂತ ಈ ಶಿವಾನಂದ ಮೂರ್ತಿ ಅವರಿಗೆ ಪೊಲೀಸರಿಗೆ ಬಲೆಯನ್ನು ಬೀಸಿದ್ದಾರೆ. ಈಗಾಗಲೇ ಸಾಕಷ್ಟು ಜನರು ಕೂಡ ಪೊಲೀಸ್ ಠಾಣೆಗೆ ಬಂದು ದೂರನ್ನು ಕೊಡ್ತಾ ಇದ್ದಾರೆ. ಮತ್ತೆ ಆ ಸಿದ್ಧಲಿಂಗಪ್ಪ ಅವರು ಕೂಡ 2001ರಲ್ಲಿ ಕೂಡ ಸುಮಾರು 50 ಲಕ್ಷ ಹಣವನ್ನು ಕೊಟ್ಟು RTGS ಮೂಲಕ ಅವರಿಗೆ ಜ್ಯುವೆಲರ್ಸ್ಗೆ ಖಾತೆಗೆ ಹಣನ ಕೊಟ್ಟಿದ್ರು. ಇದಾದ ನಂತರ ಒಂದು ಪತ್ರ ಕೂಡ ಕೊಟ್ಟಿದ್ರು, ನೋಂದಣಿ ಮಾಡ್ಕೊಂಡಿರ್ಲಿಲ್ಲ. ಇದಾದ ನಂತರ ಸಾಕಷ್ಟು ಬಾರಿ ಅವರು ಹಣ ಕೇಳ್ತಾ ಇದ್ರು ಕೂಡ ಹಣ ಕೊಡ್ತಾ ಇರಲಿಲ್ಲ. ಹಾಗಾಗಿ ಶಿವಾನಂದ ಮೂರ್ತಿ ಮೇಲೆ ಡೌಟ್ ಬಂದಂತವರು ಈಗ ದೂರನ ಕೊಟ್ಟಿದ್ದಾರೆ. ಈಗೇನು ಸುಮಾರು ಅವ್ರನ್ನ ಈಗ ಶಿವಾನಂದ ನಂಬ್ಕೊಂಡಂತ ಅಂದ್ರೆ ಸಿದ್ಧಲಿಂಗಪ್ಪ ಅವ್ರು ನಂಬ್ಕೊಂಡು ಮತ್ತೆ ಅದ್ರ ಇನ್ನಿತರನ್ನ ನಂಬಿಸಿ ಹಣವನ್ನು ಹೂಡಿಕೆ ಮಾಡಿದ್ರು. ಅವ್ರನ್ನ ಈಗ ಜನರು ನಮ್ಗೆ ಹಣ ವಾಪಸ್ ಕೊಡಿಸಿ ಅಂತ ಹಿಂದೆ ಬಿದ್ದಿದ್ದಾರೆ. ಹಾಗಾಗಿ
ಈ ಒಂದು ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವತ್ತು ಕೂಡ ಒಂದಷ್ಟು ಜನರು ದೂರನ್ನ ದಾಖಲು ಸಾಧ್ಯತೆ ಕೂಡ ಇದೆ. ಇದಾದ ನಂತರ ಎಸ್ ಅವರು ಎಷ್ಟು ಸಂಪೂರ್ಣವಾಗಿ ಎಷ್ಟು ಹಣ ಲಾಸ್ ಆಗಿದೆ ಕಳ್ಕೊಂಡಿರ್ಬೋದು, ಯಾರಿಂದ ಎಷ್ಟು ಹಣ ಕಳ್ಕೊಂಡಿದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿನ ಕೊಡ್ತಾರೆ ಅನ್ನೋದು. ಎಸ್, ಥ್ಯಾಂಕ್ ಯು ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.